ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಕ್ಯಾಮ್ರಾ ಕ್ಲಿಯರಾಗಿ ಕಾಣಿಸ್ತಿದ್ಯಾ ಫ್ರೆಂಡ್ಸ್? ಇವತ್ತಿನ ವಿಡಿಯೋ ಏನು ಅಂದರೆ ಅಡುಗೆ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮೊಟ್ಟೆ ಸಾಂಬಾರಿಗೆ ಎಲ್ಲ ಒಗ್ಗರಣೆ ಮಾಡ್ತಾ ಇದ್ದೀನಿ. ಮೊಟ್ಟೆ ಸಾರು ಮಾಡೋಣ ಅಂದ್ಬಿಟ್ಟು ಒಗ್ಗರಣೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಮಳೆ ಬರ್ತಿದೆ ನಮ್ಮೂರಲ್ಲಿ. ಸಾಗರ ಮಳೆ ಮಲೆನಾಡು ಆಗಲಿ ಫ್ರೆಂಡ್ಸ್. ಒಂದು ತಟ್ಟೆಯಲ್ಲಿ ಕ್ಯಾಮ್ರಾ ಹಿಂಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೋ ಕ್ಯಾಮ್ರಾ ಕ್ಲಿಯರೇ ಕಾಣಿಸ್ತಾ ಇಲ್ಲ, ಅದಕ್ಕೆ ಇಟ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನು ಅಂದರೆ ಫ್ರೆಂಡ್ಸ್, ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಏನಾಗುತ್ತೆ ಅಂದರೆ, ಈ ಸಾಲ ಮಾಡಿರ್ತೀವಲ್ಲ, ನಾವು ದುಡಿಮೆ ಮಾಡಿರ್ತೀವಿ. ದುಡಿಮೆ ಅನ್ನೋದು ಮಾಡಿರ್ತೀವಿ, ನಾವು ದುಡಿಮೆ ಮಾಡ್ತಾ ಇರ್ತೀವಿ, ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀವಿ. ಸಾಲ ಅನ್ನೋದು ಹೇಗಂದರೆ ಫ್ರೆಂಡ್ಸ್, ನಮಗೇನಾದರೂ ಕಷ್ಟ ಬಂದಿದ್ದ ತಕ್ಷಣ ನಾವು ಸಾಲ ಮಾಡ್ತೀವಿ. ಅಲ್ವಾ ಫ್ರೆಂಡ್ಸ್? ಆದರೆ ಆ ಸಾಲ ದುಡಿಮೆಕಿನ ಸಾಲನೇ ಜಾಸ್ತಿ ಆಗಿಬಿಟ್ಟಿರುತ್ತೆ. ಬಡ್ಡಿ ಅಸಲು ಸೇರಿ ತಿಂಗಳ ಕಷ್ಟ ಯಾವಾಗ ಬರುತ್ತೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅಂತ ಗೊತ್ತಾಗಲ್ಲ. ಸಾಲ ಸೇರಿ ಎಲ್ಲ ಮಾಡಿರ್ತೀವಿ ನಾವು. ಅವಾಗ ದುಡಿಮೆಕಿನ ಸಾಲ ಜಾಸ್ತಿ ಕಮ್ಮಿ ಇರುತ್ತೆ. ಆಗ ಸಾಲ ಕಟ್ಬಿಟ್ಟು ನಾವೇನು ಸಾಲ ಬಡ್ಡಿ ಕಟ್ಬಿಟ್ಟು ಬರೋ ಸಂಬಳದಲ್ಲಿ ಸಾಲ ಬಡ್ಡಿ ಕಟ್ಬಿಟ್ಟು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ ಫ್ರೆಂಡ್ಸ್? ನಮ್ಮ ಮಿಡ್ಲ್ ಕ್ಲಾಸ್ ಪ್ರಾಬ್ಲಮ್ಮೇ ಇಷ್ಟು. ಮತ್ತೇನಂದರೆ, ಕಷ್ಟ ಬಂದಾಗ ಸಾಲ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅನಾರೋಗ್ಯದಿಂದ ಸಾಲ ಮಾಡಬೇಕಾಗುತ್ತೆ. ಮತ್ತೇನು ಗೊತ್ತಾ, ನಾವು ಬಡವರಾಗೆ ಹುಟ್ಟಿದ್ದೇ ತಪ್ಪ ಇಲ್ಲ. ಬಡವರಾಗಿ ಹುಟ್ಟಿನೂ ಇಷ್ಟು ಕಷ್ಟಪಡ್ತಾಯಿದ್ರು ಶ್ರೀಮಂತರು ಆಗದೆ ಇರೋದು ನಮ್ಮ ತಪ್ಪಲ್ಲ ಫ್ರೆಂಡ್ಸ್. ಎಲ್ಲ ದೇವ್ರಿಚ್ಛೆ. ಬಟ್ ಆದರೆ ದುಡ್ಡಿರೋರಿಗೆ ಒಂದು ಕೊಡ್ತಾನೆ, ದುಡ್ಡಿಲ್ದೇದವ್ರಿಗೆ ಒಂದು ಕೊಡ್ತಾನೆ ನ್ಯಾಯ. ಆದರೆ ನಿಧಾನ ಆಗುತ್ತೆ. ಬಟ್ ಆದರೆ ಒಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್, ಜೀವನದಲ್ಲಿ ಕಷ್ಟ ಅನ್ನೋದು ಬಂದೇ ಬರುತ್ತೆ ಫ್ರೆಂಡ್ಸ್. ಎಲ್ಲರ ಲೈಫಲ್ಲೂ ಕಷ್ಟ ಅನ್ನೋದಿರುತ್ತೆ. ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತುಂಬ ಕಷ್ಟ ಜೀವನ. ಅಷ್ಟೇ ಫ್ರೆಂಡ್ಸ್, ನಾನು ನಾನು ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಯಾಕೋ ಬೇಜಾರಾಗಿದೆ ಫ್ರೆಂಡ್ಸ್ ನನಗೆ, ಯಾಕಂತ ಗೊತ್ತಿಲ್ಲ. ನಾನು ಕ್ಯಾಮ್ರಾ ಹಿಂಗಿಟ್ಟಿದ್ದೀನಿ, ವಿಡಿಯೋ ಕ್ಲಿಯರಾಗಿ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲ ದೇವ್ರಿಚ್ಛೆ.